ಕಚೇರಿ ಮತ್ತು ಕೋರ್ಟ್ ಆವರಣದ ಮಧ್ಯದಲ್ಲಿ ಶೂಟೌಟ್ ಮಾಡಿ ಇಲ್ಲಿಂದ ಅವರು ಓಡ್ ಹೋಗ್ತಾರೆ. ಇಡೀ ಜಿಲ್ಲೆ ಎಲ್ಲಾ ಸರ್ಕಲ್ಗಳಲ್ಲಿ ಪೊಲೀಸರು ಮುಂಚೆಯಿಂದ ಹೇಳ್ತಾರೆ ನಾವೆಲ್ಲ ಕಡೆ ಸಿಸಿ ಕ್ಯಾಮ್ರಾ ಕೂರಿಸಿದ್ದೀವಿ, ಎಲ್ಲ ಅಪರಾಧಗಳನ್ನು ತಡೆಗಟ್ತೀವಿ ಅಂತ ಹೇಳಿ. ಎಲ್ಲೋದು ಇವ್ರು ಸಿಸಿ ಕ್ಯಾಮ್ರಾಗಳು? ಇಲ್ಲಿಂದ ಹೈದರಾಬಾದ್ ಹೋಗಿ ಅವನು ಟಿಕೆಟ್ ಬುಕ್ ಮಾಡಿಸಿ ರಾಯಪುರ್ಗೆ ಹೋಗ್ತಾ ಇದ್ದಾನೆ ಅನ್ನುವಂಥ ಮಾಹಿತಿ ಕೂಡ ನಮ್ಮ ಪೊಲೀಸರಿಗಿಲ್ಲ. ನಿನ್ನೆ ರಾತ್ರಿಯಿಂದ ಕೆಲವು ಚಾನಲ್ಗಳು ಬರ್ತಾ ಇತ್ತು, ಬೀದರ್ ಪೊಲೀಸರು ಕೂಡ ಅವರನ್ನು ಅಡ್ಡಗಿಸ್ಕೊಂಡು ಅಲ್ಲಿ ಹೋಗಿ ಆ ಬಸ್ನಲ್ಲಿ ಇದ್ರು ಅಂತ ಹೇಳಿ. ಇದು ಪುರುಷಾರ್ಥಕ್ಕಾಗಿ ಹೇಳಿದಂತ ಹೇಳಿಕೆ. ಅದು ಆಕ್ಸಿಡೆಂಟಲ್ ಆಗಿದೆ. ಇವರು ಯಾವುದೋ ಒಂದು ವಾರಂಟ್ಗಾಗಿ ಆ ಬಸ್ಸಿಗೆ ಹೋಗ್ತಾ ಇದ್ದಾರೆ, ಅದೇ ಬಸ್ನಲ್ಲಿ ಅವರು ಸಿಕ್ಕಿದ್ದಾರೆ. ಹೈದರಾಬಾದ್ನ DCP ಆದರೆ ಬೀದರ್ನಲ್ಲಿ ನಡೆದಂತ ಘಟನೆ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ. ನಮ್ಮ SP ಅವರು ಹೇಳಿದ್ರು 9 ತಂಡಗಳನ್ನು ಮಾಡಿದ್ವಿ, ಸುತ್ತ ಇರುವಂತಹ ಎಲ್ಲಾ ಜಿಲ್ಲೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ವಿ. ನಮ್ಮ ಜಿಲ್ಲೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅವರು ಇಲ್ಲಿಂದ ಹೋಗುವವರೆಗೆ? ಮೊದಲನೇದು ಆ ಘಟನೆ ಯಾಕೆ ನಡೀತು ಅಂದ್ರೆ ಈಗಾಗಲೇ ನಮ್ಮ ಸಂಸದರು ಹೇಳಿದಂತೆ ಜಿಲ್ಲೆಯಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ, ಕೊಲೆಗಳು ಹೆಚ್ಚಾಗಿವೆ. ನಿನ್ನೆ ಮೊನ್ನೆ ಧನ್ನೂರದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಕೊಲೆ ಆಗಿದೆ, ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ, ಸಣ್ಣ ಪುಟ್ಟ ಅಪರಾಧಗಳಾಗ್ತಾ ಇವೆ. ಆ ಅಪರಾಧಿಗಳಿಗೆ ಭಯ ಇಲ್ಲ. ಅವ್ರು ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ಬಿಡಿಸಿ ಕಳಿಸ್ಕೊಡೋರು ಇಲ್ಲಿನ ಸರ್ಕಾರದಲ್ಲಿರುವಂತ ಪ್ರತಿನಿಧಿಗಳಾಗಿದ್ದಾರೆ. ಉದಾಹರಣೆಗೆ ಬೀದರ್ನಲ್ಲಿ ಎಲ್ಲಾದ್ರೂ ಅಪರಾಧ ಕೃತ್ಯ ನಡೀತಾ ಇದೆ ಅಂದ್ರೆ ಅವ್ರನ್ನ ಪೊಲೀಸ್ ಸ್ಟೇಷನ್ ತರವಾಗಿ ಬಿಡಿಸ್ಕೊಳ್ತಾರೆ. ಈಗ ಸದ್ಯ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಗೋಮಾತೆಯನ್ನು ಕಳ್ಳ ಸಾಗಣೆ ಮಾಡ್ತಾ ಇರುವಂತ ಗೋವುಗಳನ್ನ ಇಟ್ಕೊಂಡು ಇಕ್ಕಿದ್ದಾರೆ. ಇವತ್ತು ಮುಂಜಾನೆ ಆದಂತ ಘಟನೆ. ಅವ್ರಿಗೆ ಬಿಡಿಸ್ಲಿಕ್ಕೆ ಅಲ್ಲಿ ಬಂದಾರ, ಅಲ್ಲಿ ಕಸಾಯಿಗಳು ಅವ್ರನ್ನ ಅಂಜಿಸ್ತಾ ಇದ್ದಾರೆ. ಯಾರು ಹಿಡಿದ್ರೆ ಅವ್ರನ್ನೇ ಅಂಜಿಸ್ತಾ ಇದ್ದಾರೆ. ಇವತ್ತು ಅಪರಾಧಿಗಳಿಗೆ ಜಿಲ್ಲೆಯಲ್ಲಿ ಯಾವುದೇ ಭಯ ಇಲ್ಲ. ನಾವೇನೇ ಮಾಡಿದ್ರು ನಡೀತದ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕಾಗಿ ಅಪರಾಧಿಗಳು ಬಂದು ಇಲ್ಲಿ ಜಿಲ್ಲೆಯಲ್ಲಿ ಇಂಥ ಕೃತ್ಯವನ್ನು ನಡೆಸಿದ್ದಾರ. ಇವತ್ತು ನಾಳೆ ನಾಡಿದ್ದು ಅಥವಾ ಇವತ್ತು ತಾವು ಅಪರಾಧಿಗಳನ್ನ ಹಿಡಿಬಹುದು. ಅದ್ರ ಒಬ್ಬ ದಲಿತ ಯುವಕ ತನ್ನ ಕುಟುಂಬ ನಡೆಸೋದಕ್ಕೋಸ್ಕರ ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ರು, ಅವನು ಪ್ರಾಣ ತಂದುಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಸಚಿನ್ ಪಂಚಾಳ್ ಕೇಸ್ನಲ್ಲಿ ಕೂಡ ನಾವು ನೋಡಿದ್ದೀವಿ ಜಿಲ್ಲೆಯ ಪೊಲೀಸರು ಯಾವ ರೀತಿ ನಡೆದುಕೊಂಡಿದ್ರು ಅಂತ ಹೇಳಿ. ಆ ಮನೆಯವರೇ ಇದೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಹಾಗೂ ಇತರ ಅಧಿಕಾರಿಗಳನ್ನು ಮನೆಯಲ್ಲಿ ಬರ್ಲಿಕ್ಕೆ ಬಿಡ್ಲಿಲ್ಲ. ಇವತ್ತು ಜನರು ಪೊಲೀಸ್ ಸ್ಟೇಷನ್ಗೆ ಏನಾದರೂ ಹೋಗೋದು ಪೊಲೀಸ್ ಸ್ಟೇಷನ್ಗೆ, ಅದ್ರ ಪೊಲೀಸ್ ಸ್ಟೇಷನ್ ಹೋದ್ರೆ ನಮ್ಗೆ ಏನು ನ್ಯಾಯ ಸಿಗಲ್ಲ ಅನ್ನುವಂಥ ಒಂದು ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಇವತ್ತು ಗೃಹ ಮಂತ್ರಿಗಳು ಅವರು ಔತಣಕೂಟದಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರು ಗೃಹ ಮಂತ್ರಿಗಳು ಇದ್ದಾರೋ ಎಲ್ಲೋ ಗೊತ್ತಾಗ್ತಾ ಇಲ್ಲ. ಯಾರನ್ನು ಅಧ್ಯಕ್ಷ ಮಾಡಬೇಕು, ಯಾರನ್ನು ಮುಖ್ಯಮಂತ್ರಿ ಇಕ್ಬೇಕು, ಯಾರನ್ನು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಅನ್ನೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಇವತ್ತು ಗುತ್ತಿಗೆದಾರರು ಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆದಿದ್ದಾರೆ, 34,000 ಬಿಲ್ಲು ನಮ್ಮದು ಬರೋದಿದೆ. ಆದ್ರೆ ಯಾರು ಕಮಿಷನ್ ಕೊಡ್ತಾ ಇದ್ದಾರೆ 60% ಕಮಿಷನ್ ಕೊಟ್ಟಿದ್ದವರಿಗೆ ಬೇಗ ಬಿಲ್ ಆಗ್ತಾ ಇದೆ, ಉಳಿದೋದು ಬಿಲ್ ಆಗ್ತಾ ಇಲ್ಲ. ಇವತ್ತು ಈ ಸರ್ಕಾರ 60% ಕಮಿಷನ್ ಸರ್ಕಾರ ಆಗಿದೆ. ಈ ಸರ್ಕಾರ ರಾಜ್ಯದ ಜನರ ಹಿತರಕ್ಷಣೆ ಮಾಡ್ತಾ ಇಲ್ಲ, ಕೇವಲ ಮಂತ್ರಿಗಳು ದುಡ್ಡಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರನ್ನು ಅವರ ಪಕ್ಷದ ಅಧ್ಯಕ್ಷ ಮಾಡಬೇಕು, ಯಾರನ್ನು ಮುಖ್ಯಮಂತ್ರಿ ಇಕ್ಕಬೇಕು, ಯಾರನ್ನು ಮುಖ್ಯಮಂತ್ರಿ ತೆಗಿಬೇಕು ಅನ್ನೋದ್ರಲ್ಲಿ ಇವತ್ತು ಬ್ಯುಸಿ ಆಗಿದ್ದಾರೆ. ಅದಕ್ಕಾಗಿ ಇವತ್ತು ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಇವತ್ತು ಯಾರು ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಅದಕ್ಕೆ ಬದಲಾಗಿ ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ತಗೊಂಡು ಹೋಗಿದ್ರು ಅಂದ್ರೆ ಅಂಥವ್ರಿಗೆ ಅಂಜಿಸುವಂತ ಕೆಲಸ ನಡೀತಾ ಇದೆ. ಅದಕ್ಕೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇವತ್ತು ಜಿಲ್ಲೆಯಲ್ಲಿ ಎಲ್ಲಾ ರೀತಿಯಲ್ಲಿ ಅದು ಕಾನೂನು ಮತ್ತು ಸುವ್ಯವಸ್ಥೆ ಇರ್ಬೋದು, ಇತರ ಇಲಾಖೆಗಳಿರ್ಬೋದು. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರ ಹೆಚ್ಚಾಗಿದೆ. ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ಅದಕ್ಕಾಗಿ ಈಗಾಗಲೇ ನಮ್ಮ ಸಂಸದರು ಹೇಳಿದಂಗ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಏಕಸ್ವಾಮಿತ್ವ ಸ್ಥಾಪಿಸಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಬೀದರ್ಗೆ ಇನ್ನೊಬ್ಬರು ಸಚಿವರು ಕೂಡ ಇದ್ದಾರೆ. ಅವ್ರ ಸಚಿವರು ಹರನೂ ಇಲ್ಲ, ಗೊತ್ತಿಲ್ಲ. ಅವರಿಗೆ ಮೂಕ ಸಚಿವರು ಅಂತ ನಾವು ಕರಿಬೇಕಿತ್ತು. ಅಪರಾಧ ಆದರೇನು ಅವ್ರ ನಗರದಲ್ಲಿ ಆಗಿದೆ, ಇಲ್ಲಿವರೆಗೆ ಅವ್ರದ್ದು ಯಾವುದೋ ಹೇಳಿಕೆ ಇಲ್ಲ, ಇಲ್ಲಿವರೆಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ. ಒಬ್ಬ ದಲಿತ ಯುವಕನ ಹತ್ಯೆ ಆಗಿದೆ, ಹೋಗ್ಲಿ. ಹಿಂದೆ ನಡೆದಂತ ಸಚಿನ್ ಪಂಚಾಳ್ ಕ್ರಮ ಕೇಸ್ನಲ್ಲಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿದ್ವಿ, ಸಚಿವರೇ ಏನಾದರೂ ಹೇಳಿಕೆ ಕೊಡಿ ನೀವು ಅಂತ ಹೇಳಿ. ಆದರೂ ಇಲ್ಲಿವರೆಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಇಲ್ಲ. ಇಂಥ ಸಚಿವರನ್ನು ಪಡೆದಿದ್ದು ನಮ್ಮ ದುರ್ದೈವ. ಅದಕ್ಕೆ ಇವತ್ತೇನು ಒಬ್ಬ ದಲಿತ ಯುವಕನ ಹತ್ಯೆಯಾಗಿದೆ. ಇದು ಆ ಕಲ್ಪ್ರಿಟ್ಗಳು ಹತ್ಯೆ ಮಾಡಿದ್ರು ಕೂಡ ಇದು ಸರ್ಕಾರ ನಡೆಸಿದಂತಹ ಹತ್ಯೆ, ಸರ್ಕಾರದ ವೈಫಲ್ಯದಿಂದ ಆಗಿದ್ದಕ್ಕಾಗಿ ಇದು ಸರ್ಕಾರ ನಡೆಸಿದಂತಹ ಹತ್ಯೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಬೇಕು. ನಮ್ಮ ಜಿಲ್ಲೆ ಬಸವಣ್ಣನ ಶಾಂತಿಯ ತೋಟ ಆಗಬೇಕು ಅಂದ್ರೆ ಇಲ್ಲಿ ಒಳ್ಳೆ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ಹಾಕಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಮತ್ತ ಮೃತ ಕುಟುಂಬದವರಿಗೆ ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಅವರಿಗೆ ಎಲ್ಲ ಪರಿಹಾರ ಸಿಗಬೇಕು.
ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥವರಿಗೂ ಕೂಡ ಪರಿಹಾರ ಸಿಗಬೇಕು. ಬೇಗ ಆ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಮತ್ತು ಆ ಮೃತ ಕುಟುಂಬನ ಆತ್ಮಕ್ಕೆ ಶಾಂತಿ ಕೋರಬೇಕು. ಶಾಂತಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ.